ಇವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹೆಂಗೆ ಬಂದರು, ಎಲ್ಲಿಂದ ಬಂದರು, ಯಾವ ಥರ ಅವರ ನಡವಳಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. 28 ಚುನಾವಣೆ ಬಂದರು, ಹೈಯೆಸ್ಟ್ ಫಾರ್ಮ್ ಆಫ್ ಹಣದ ಬಲವನ್ನು ಅವ್ರ ಹತ್ರ ಇದೆ, ಅವರು ಅದನ್ನು ಉಪಯೋಗ ಮಾಡ್ತಾರೆ. ಹಣ ಬಲದಿಂದ ರಾಜಕೀಯ ಮಾಡೋದಕ್ಕೆ ಮಾಡಿದ್ದಾರೆ. ಮಾಡ್ತಾರೆ. ಇವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲರಿಗೂ ಗೊತ್ತಿದೆ. ಅವ್ರ ಬಗ್ಗೆ ಹೆಂಗೆ ಬಂದರು, ಎಲ್ಲಿಂದ ಬಂದರು, ಯಾವ ಥರ ಅವರ ನಡವಳಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ನು ರೀಸೆಂಟಾಗಿ ಆಗಿರುವಂಥದ್ದು, ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಒಂದು ರಾಜಕೀಯವಾಗಿ ಹೇಳಬೇಕು ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಇನೋವೇಟಿವ್ ವೇಸ್ ಆಫ್ ಕರಪ್ಷನ್ ಥ್ರೂ ದಿಸ್ ಗೌರ್ಮೆಂಟ್. ಎರಡನೇದು, ರಾಜಕೀಯ ಬಿಟ್ಟು ಮಾತಾಡಬೇಕು ಅಂತಂದರೆ, ಒಂದು ಡಿಸಿಷನ್ ಅವರೇನು ಮ್ಯಾಪಿಂಗ್ ಆಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಏನು ಮಾಡಬೇಕು ಅಂತ ಇದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಬಿಕಾಸ್ ದಟ್ ಈಸ್ ದ ಬಿಗ್ಗೆಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ಸ್ ಇನ್ ಕರ್ನಾಟಕ. ಎಜುಕೇಷನ್ ಹಬ್ ಇದೆ, ಎಜುಕೇಟೆಡ್ ಜನ ಜಾಸ್ತಿ ಇದ್ದಾರೆ. ಆದರೂ ಸಹ ಕೆಲವರು ತಮ್ಮ ಊರನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಕೆಲಸವನ್ನು ಹುಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆ ಅದನ್ನು ಆ್ಯಸ್ ಅನ್ ಎಕ್ಸ್ಚೇಂಜ್ ಏನು ಮಾಡಿದ್ದಾರೆ. ಬಟ್ ಅದ್ರದ್ದು ಇಂಪ್ಲಿಮೆಂಟೇಷನ್ ಹೆಂಗಾಗತ್ತೆ, ಅದು ಎಷ್ಟು ಅಟೆನ್ಷನ್ ಟು ಡೀಟೇಲನ್ನು ಕೊಟ್ಟು ಅದನ್ನು ಮ್ಯಾಪಿಂಗ್ ಹೆಂಗೆ ಮಾಡ್ತಾರೆ, ಇಟ್ಸ್ ಅ ಬಿಗ್ ಟಾಸ್ಕ್. ಅದೊಂದು ದೊಡ್ಡ ಚಾಲೆಂಜು. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ವಿಲ್ ಆಲ್ ಅಪ್ರಿಷಿಯೇಟ್ ಇಟ್. ಇದು ರಾಜಕೀಯ ಬಿಟ್ಟು. ಇನ್ನು ಟೈಮ್ ಕೊಡಬೇಕಾಗತ್ತೆ. ಲೆಟ್ ಅಸ್ ಸಿ ಅವ್ರು ಏನೇನು ಮಾಡ್ತಾರೆ ಹೆಂಗೆ ಅಂತ. ಆದರೆ ಒಂದಂತೂ ನಿಜ, ಈಗೇನು ಬರುವಂಥ ಯಾವುದೇ ಚುನಾವಣೆಗಳು ಬಂದ್ರೂ ಮತ್ತು 28 ಚುನಾವಣೆ ಬಂದ್ರೂ ಹೈಯೆಸ್ಟ್ ಫಾರ್ಮ್ ಆಫ್ ಹಣದ ಬಲವನ್ನು ಅವ್ರ ಹತ್ರ ಇದೆ, ಅವರು ಅದನ್ನು ಉಪಯೋಗ ಮಾಡ್ತಾರೆ. ಹಣ ಬಲದಿಂದ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ. ಹೊಸ ತಲೆಮಾರು ಇದೆಯಲ್ಲ ರಾಜಕೀಯದಕ್ಕೆ ಬರೋದಕ್ಕೆ, ಯಾಕೆ ಬರಬೇಕು ರಾಜಕಾರಣಕ್ಕೆ ಅಂತ? ಈಗ ಪ್ರಧಾನ ಮಂತ್ರಿಯವರು ನೀವೆಲ್ಲರೂ ಕೇಳಿದಿರಿ, ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಜನರೇಷನ್ ಬರಬೇಕು, ಯುವಕರು ಬರಬೇಕು ಅಂತ. ದಟ್ ಈಸ್ ಟು ಆ್ಯಡ್ ನ್ಯೂ ಥಾಟ್ಸ್ ಇನ್ ಟು ದ ಸಿಸ್ಟಮ್, ಟು ಬ್ರಿಂಗ್ ಇನ್ ನ್ಯೂ ಸಿಸ್ಟಮ್ಸ್ ಇನ್ ಪ್ಲೇಸ್. ಈಗ ಹಳೆ ಸಿಸ್ಟಮು ಹಳೆ ಕಾಲದಲ್ಲಿ ನಡೀತಾ ಇತ್ತು. ಈಗೆಲ್ಲ ಟೆಕ್ನಾಲಜಿ ಡ್ರಿವನ್. ಟೆಕ್ನಾಲಜಿ ಅರ್ಥ ಆಗುವಂಥ ರಾಜಕಾರಣಿ ಬೇಕಂತಂದರೆ ಯು ನೀಡ್ ಅ ವೆರಿ ವೆಲ್ ಎಜುಕೇಟೆಡ್ ಪರ್ಸನ್. ಆಟ್ ದ ಸೇಮ್ ಟೈಮ್ ಸಮನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದಿ ಇನ್ಫಾರ್ಮೇಷನ್, ಟೆಕ್ನಾಲಜಿ, ಡೇಟಾ ಅನಾಲಿಟಿಕ್ಸ್ ಬಗ್ಗೆ. ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಯುವಕರಿಗೆ ಅರ್ಥ ಆಗೋದು ಜಾಸ್ತಿ. ಆ್ಯಂಡ್ ದೇ ಆರ್ ವೆರಿ ಫಾಸ್ಟ್ ಅಟ್ ಇಟ್ ದ್ಯಾನ್ ದಿ ಓಲ್ಡರ್ ಜನ್ರೇಷನ್. ಸೊ ಅಂಥವ್ರು ಬಂದು ಮಾಡಿದ್ರೆ ಡಿಸಿಷನ್ ಮೇಕಿಂಗ್ ಫಾಸ್ಟ್ ಆಗುತ್ತೆ. ಸೊ ಯುವಕರು ಬಂದರೆ ಡಿಸಿಷನ್, ಯಾಕಂದರೆ ಇವತ್ತಿನ ಕಾಲ ಯುವಕರಿಗೆ ವಿ ಆರ್ ನಾಟ್ ಆ್ಯಸ್ ಪೇಷಂಟ್ ಆ್ಯಸ್ ಅವರ್ ಫಾದರ್ಸ್ ಜನ್ರೇಷನ್. ನಮಗೆ ರಿಸಲ್ಟ್ಸ್ ಟಕ ಬೇಕು, ಆಗಲೇಬೇಕು, ಟಕ ಬೇಕು. ಸೊ ಇವೆರಡು ಏನಿದಾವಲ್ಲ,